Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಂತಹ ಎಚ್.ಡಿ. ರೇವಣ್ಣ ಹೇಳಿದಂತಹ ಒಂದು ಮಾತುಗಳು ಇದುವರೆಗೂ ಕೂಡ ನನ್ನ ಜೀವನದಲ್ಲಿ ಮೊದಲನೇ ಕೇಸ್ ಅಂದ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಆದರೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಇವತ್ತು ವಿವಿಧ ದೇಗುಲಗಳ ಭೇಟಿಗೆ ಮುಂದಾಗಿದ್ರು ರೇವಣ್ಣ. ತವರು ಜಿಲ್ಲೆ ಹಾಸನಕ್ಕೆ ಹೋಗಿ ಅಲ್ಲಿಯೂ ಕೂಡ ಕೆಲವೊಂದಷ್ಟು ದೇವಾಲಯಗಳು ತಮ್ಮ ಮನೆ ದೇವರಿಗೆ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಇತ್ತು. ಮನೆ ದೇವರು ದೇವೇಶ್ವರನ ದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಸದ್ಯಕ್ಕೆ ಅದಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ. ಪತ್ನಿ ಭವಾನಿ ಜೊತೆ ಸಂಜೆ ಶೃಂಗೇರಿಗೆ ತೆರಳೋದಕ್ಕೆ ಮುಂದಾಗಿದ್ರು, ಶಾರದಾಂಬೆಯ ದರ್ಶನ ಪಡೆಯೋದಕ್ಕೆ. ಆದರೆ ದಿಢೀರ್ ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ. ಅದರ ಬದಲು ಬೆಂಗಳೂರಿನಲ್ಲೇ ಇದ್ದು ತಜ್ಞರೊಂದಿಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಅವರು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಇರ್ತಾರೆ. ಅದಾದ ನಂತರ ಕೆಲವೊಂದಷ್ಟು ಜನ ವಕೀಲರನ್ನ ಇವತ್ತೇ ಭೇಟಿಯಾಗ್ತಾರೆ. ಭೇಟಿಯಾಗಿ ಮಾತುಗಳ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಈಗ ಎಚ್.ಡಿ. ರೇವಣ್ಣ ಅವರ ಅದ್ದೂರಿ ಸ್ವಾಗತಕ್ಕೆ JDS ಕಾರ್ಯಕರ್ತರು ಸಜ್ಜಾಗಿದ್ರು. ಹಾಸನ್ ಬರ್ತಾರೆ. ಹಾಸನದಲ್ಲಿ ಹೊಳೆನರಸೀಪುರದಲ್ಲಿ ಒಂದು ದೊಡ್ಡ ಬೃಹತ್ ಆದಂತಹ ಒಂದು ಕಾರ್ಯಕ್ರಮ ಮಾಡೋಣ, ಅವ್ರನ್ನ ಸ್ವಾಗತ ಮಾಡೋಣ ಅನ್ನುವಂಥದ್ರ ಬಗ್ಗೆನೂ ಕೂಡ JDS ಕಾರ್ಯಕರ್ತರು ಸಜ್ಜಾಗಿದ್ರು. ಆದರೆ ಈಗ ಸದ್ಯಕ್ಕೆ ಅವರು ಹೋಗ್ತಾ ಇಲ್ಲ. ಹಾಸನ ಭೇಟಿ ರದ್ದು ಬಗ್ಗೆ JDS ವಕ್ತಾರ ರಘು ಹೊಂಗೆರೆ ಈಗಾಗಲೇ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಸನಕ್ಕೆ ಬರ್ತಾ ಇಲ್ಲ ಎಚ್.ಡಿ. ರೇವಣ್ಣ ಅಂತೇಳಿ. ಅದ್ರ ಬದಲು ಇನ್ನು ಪುತ್ರ ಪ್ರಜ್ವಲ್ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಸಲಹೆ ಪಡೆಯುವಂಥ ಸಾಧ್ಯತೆಗಳಿವೆ. ಇನ್ನು ಎಲ್ಲೊಂದು ಕಡೆ SIT ಅಧಿಕಾರಿಗಳ ಜೊತೆಗೆ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಮೂಡ್ತಾ ಇವೆ. ಯಾಕಂದ್ರೆ ಇದುವರೆಗೂ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗದೇ ಇರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇನೆ ತಲೆಮರೆಸ್ಕೊಂಡಿದ್ದಾರೆ. ಬರ್ತೀನಿ, ಆಗ ಬರ್ತೀನಿ, ಈಗ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಮಾತ್ರ ಚರ್ಚೆಗಳಾಗ್ತಾ ಇದೆ ಹೊರತು ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ದೇಶಕ್ಕೆ ಮರಳಿಲ್ಲ. ಆದರೆ ಒಂದು ಮೂಲಗಳ ಪ್ರಕಾರ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಅಷ್ಟೇನೆ ಅವರು ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೇ 15ನೇ ತಾರೀಕು ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಟಿಕೆಟ್ ಬುಕ್ ಆಗಿತ್ತು, ಆದರೆ ಅದನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಮೊನ್ನೆ ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಮಾಡಿದಂತಹ ಪ್ರಜ್ವಲ್. ಸೊ ಸದ್ಯಕ್ಕೆ ಪ್ರಜ್ವಲ್ ವಾಪಸ್ ಆಗುವ ಯಾವುದೇ ರೀತಿ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ವಾಪಸ್ ಆದ್ರೆ ಒಂದು JDS ಪಕ್ಷಕ್ಕೆ ಮುಜುಗರ, ಅವರ ಫ್ಯಾಮಿಲಿಯವರಿಗೆ ಮುಜುಗರ, ಇದೆಲ್ಲದನ್ನು ಕೂಡ ತಪ್ಪಿಸೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ಲಿ, ಬಹುಶಃ ಈ ಒಂದು ಪ್ರಕರಣ ತಣ್ಣಗಾಗಬಹುದು. ಅದಾದ ನಂತರ ರಿಸಲ್ಟ್ ಬರುತ್ತೆ, ರಿಸಲ್ಟ್ ನೋಡ್ಕೊಂಡು ಏನಾಗುತ್ತೋ ನೋಡ್ಕೊಂಡು ವಾಪಸ್ ಬರೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಂತ ಹೇಳಿ ಈಗ JDSನ ಕೆಲ ನಾಯಕರು ಮಾಹಿತಿಯನ್ನ ನೀಡಿದ್ದಾರೆ. ಆದರೂ ಕೂಡ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಒಂದು ಕಣ್ಣಿಟ್ಟಿದ್ದಾರೆ. SIT ಅಧಿಕಾರಿಗಳ ಒಂದು ಟೀಮ್ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ಇದೆ. ಸೊ ಯಾವುದೇ ಸಂದರ್ಭದಲ್ಲಿ ಬರ್ಬೋದು, ಅವಾಗ ಅವ್ರನ್ನ ನಾವು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬಹುದು ಅನ್ನುವಂಥ ಒಂದು ವಿಚಾರ. ಸೊ ಹಾಗಾಗಿ ಜರ್ಮನಿಯ ಮ್ಯೂನಿಚ್ನಿಂದ ಟಿಕೆಟ್ ಬುಕ್ ಆಗಿತ್ತು. ಇನ್ಫ್ಯಾಕ್ಟ್ ಇವತ್ತು ಬರಬೇಕಾಗಿತ್ತು ಪ್ರಜ್ವಲ್, ಆದರೆ ಮೊನ್ನೆನೇ ಟಿಕೆಟ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.